ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಈ ಒಂದು ತಿದ್ದುಪಡಿಯಿಂದ ದೇಶದ ಸಾವಿರಾರು ಎನ್ಜಿಒಗಳ ದಿನನಿತ್ಯದ ಕಾರ್ಯಾಚರಣೆ ನಿಂತು ಹೋಗೋ ಭೀತಿಯಂತೂ ಎದುರಾಗಿದೆ. ಆದರೆ ದೇಶದ ಭದ್ರತಾ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಮೋದಿ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಮೋದಿ ಸರ್ಕಾರ ತಂದಿರೋ ಆ ಒಂದು ಬಿಲ್ ಈಗ ಇಡೀ ದೇಶದಲ್ಲೇ ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದು ಸಿವಿಲ್ ಸೊಸೈಟಿಯ ಕತ್ತು ಹಿಸುಕೋ ತಂತ್ರ ಅಂತ ವಿಪಕ್ಷಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇವೆ. ಏನಿದು FCRA ತಿದ್ದುಪಡಿ ಬಿಲ್ 2026? ಇದರ ಹಿಂದೆ ಇರೋ ನಿಜವಾದ ಆಟ ಏನು? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಭಾರತದಲ್ಲಿ ಸಮಾಜ ಸೇವೆ ಹೆಸರಲ್ಲಿ ನಡೀತಾ ಇರೋ ವಿದೇಶಿ ಫಂಡಿಂಗ್ ದಂಧೆಗೆ ಬ್ರೇಕ್ ಹಾಕೋದಕ್ಕೆ ಕೇಂದ್ರ ಸರ್ಕಾರ FCRA 2026 ಮಸೂದೆಯನ್ನ ಮಂಡಿಸೋದಕ್ಕೆ ಹೊರಟಿದೆ. ಈ ಒಂದು ತಿದ್ದುಪಡಿಯಿಂದ ದೇಶದ ಸಾವಿರಾರು NGOಗಳ ದಿನನಿತ್ಯದ ಕಾರ್ಯಾಚರಣೆ ನಿಂತು ಹೋಗೋ ಭೀತಿಯಂತೂ ಎದುರಾಗಿದೆ. ಮಿಜೋರಾಂನಿಂದ ಹಿಡಿದು ದೆಹಲಿ ತನಕ ದೊಡ್ಡ ಪ್ರತಿಭಟನೆಗಳೇ ನಡೀತಾ ಇವೆ. ಆದರೆ ದೇಶದ ಭದ್ರತಾ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಮೋದಿ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಮೋದಿ ಸರ್ಕಾರ ತಂದಿರೋ ಆ ಒಂದು ಬಿಲ್ ಈಗ ಇಡೀ ದೇಶದಲ್ಲೇ ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ದೇಶದ ವಿರುದ್ಧ ಕೆಲಸ ಮಾಡೋ ನಕಲಿ NGOಗಳ ಅಂಗಡಿ ಬಂದ್ ಆಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದ್ರೆ, ಇದು ಸಿವಿಲ್ ಸೊಸೈಟಿಯ ಕತ್ತು ಹಿಸುಕೋ ತಂತ್ರ ಅಂತ ವಿಪಕ್ಷಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇವೆ. ಅಷ್ಟಕ್ಕೂ ಏನಿದು FCRA ತಿದ್ದುಪಡಿ ಬಿಲ್ 2026? ಇದರ ಹಿಂದೆ ಇರೋ ನಿಜವಾದ ಆಟ ಏನು? ಸರ್ಕಾರದ ತಂತ್ರ ಮತ್ತು ವಿಪಕ್ಷಗಳ ಆತಂಕಗಳ ಬಗ್ಗೆ ಒಂದಷ್ಟು ಸತ್ಯಾಸತ್ಯತೆ ಏನು ಅಂತ ನೋಡೋದಾದ್ರೆ, ಹಾಗೆ ಇದರಿಂದ ನಿಜವಾಗ್ಲೂ ದೇಶ ವಿರೋಧಿ ಸಂಘಟನೆಗಳು ಬಂದ್ ಆಗತ್ವಾ ಅಥವಾ ಸಮಾಜ ಸೇವೆ ಮಾಡೋ ಸಂಸ್ಥೆಗಳಿಗೂ ತೊಂದರೆಯಾಗತ್ತಾ? ಈ ವಿಡಿಯೋದಲ್ಲಿ FCRA ಬಿಲ್ನ ಸಾಧಕ ಬಾಧಕಗಳ ಬಗ್ಗೆ ಒಂದಷ್ಟು ವಿವರಣೆ ನಿಮಗಾಗಿ. ಈಗ ವಿಷಯದ ಆಳಕ್ಕೆ ಇಳಿಯೋದಕ್ಕೂ ಮುಂಚೆ FCRA ಅಂದ್ರೆ ಏನು ಅಂತ ತಿಳಿಯೋದು ಬಹಳ ಇಂಪಾರ್ಟೆಂಟ್. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂದ್ರೆ ವಿದೇಶಿ ವಂತಿಗೆ ನಿಯಂತ್ರಣ ಕಾಯ್ದೆ ಅಂತ. ಇದನ್ನ ಮೊದಲು ಜಾರಿಗೆ ತಂದಿದ್ದು 1976ರಲ್ಲಿ. ಅಂದ್ರೆ ದೇಶದಲ್ಲಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಇದ್ದಂಥ ಟೈಮ್ನಲ್ಲಿ. ಅಂದು ವಿದೇಶಿ ಶಕ್ತಿಗಳು ಭಾರತದ ರಾಜಕೀಯ ಮತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಬಾರದು ಅನ್ನೋ ಕಾರಣಕ್ಕೆ ಇಂದಿರಾ ಗಾಂಧಿ ಸರ್ಕಾರ ಇದನ್ನ ತಂದಿತ್ತು. ಇದರ ನಂತರ 2010ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಈ ಕಾಯ್ದೆಗೆ ಪ್ರಮುಖ ತಿದ್ದುಪಡಿ ತಂದು ವಿದೇಶಿ ಹಣದ ದುರ್ಬಳಕೆಯನ್ನ ತಡೆಯೋದಕ್ಕೆ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂತು. 2014ರಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ FCRA ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಯಿತು. 2020ರಲ್ಲಿ ತಂದ ತಿದ್ದುಪಡಿಯ ಪ್ರಕಾರ ಯಾವುದೇ NGO ತನ್ನ ವಿದೇಶಿ ಹಣವನ್ನು ಬೇರೆ NGOಗಳಿಗೆ ವರ್ಗಾವಣೆ ಮಾಡೋ ಹಾಗಿಲ್ಲ. ಹಾಗೆ ದೆಹಲಿಯ SBI ಮುಖ್ಯ ಶಾಖೆಯಲ್ಲೇ ಖಾತೆ ತೆರೆಯೋದು ಕಡ್ಡಾಯ ಅಂತ ಮಾಡಲಾಯಿತು. ಸೊ ಈಗ 2026ರಲ್ಲಿ ಸರ್ಕಾರ ಈ ಕಾಯ್ದೆಗೆ ಮತ್ತಷ್ಟು ಕಠಿಣ ಸ್ವರೂಪ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ 2026ರ ತಿದ್ದುಪಡಿ ಮಸೂದೆಯಲ್ಲಿ ಅಂಥದ್ದೇನಿದೆ? ಸರ್ಕಾರ ತರೋದಕ್ಕೆ ಹೊರಟಿರೋ ಪ್ರಮುಖ 4 ಬದಲಾವಣೆಗಳು ಏನೇನು ಅಂತ ನೋಡೋದಾದ್ರೆ, ಆಡಿಟಿಂಗ್ ಮತ್ತು ನೈಜ ಸಮಯದ ಮೇಲ್ವಿಚಾರಣೆ ಅಂತ, ಅಂದ್ರೆ ರಿಯಲ್ ಟೈಮ್ AI ಆಡಿಟಿಂಗ್ ಅಂತ. ವಿದೇಶದಿಂದ ಬರುವಂತಹ ಪ್ರತಿಯೊಂದು ಪೈಸಾ ಎಲ್ಲಿಂದ ಬಂತು, ಯಾರಿಗೆ ತಲುಪ್ತು ಮತ್ತೆ ಯಾವುದಕ್ಕೆ ಖರ್ಚಾಯಿತು ಅನ್ನೋದನ್ನ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಆಧಾರಿತ ಸೆಂಟ್ರಲ್ ಪೋರ್ಟಲ್ ಮೂಲಕ ಗೃಹ ಸಚಿವಾಲಯ ತಕ್ಷಣವೇ ಟ್ರ್ಯಾಕ್ ಮಾಡುತ್ತೆ. ಆಡಳಿತಾತ್ಮಕ ವೆಚ್ಚದ ಮಿತಿ ಇಳಿಕೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕ್ಯಾಪ್ ಅಂತ. 2020ರ ತಿದ್ದುಪಡಿಯಲ್ಲಿ NGOಗಳು ವಿದೇಶಿ ಫಂಡ್ನ 20% ಆಡಳಿತಾತ್ಮಕ ವೆಚ್ಚಗಳಿಗೆ ಅಂದ್ರೆ ಸಂಬಳ, ಆಫೀಸ್ ಬಾಡಿಗೆ ಇತ್ಯಾದಿಗೆ ಬಳಸೋದಕ್ಕೆ ಅವಕಾಶ ಇತ್ತು. 2026ರ ಬಿಲ್ನಲ್ಲಿ ಇದನ್ನು 10%ಕ್ಕೆ ಇಳಿಸೋದಕ್ಕೆ ಪ್ರಸ್ತಾಪ ಮಾಡಲಾಗಿದೆ. ಇನ್ನು ಸಂಶೋಧನೆ ಹಾಗೆ ರಾಷ್ಟ್ರೀಯ ಹಿತಾಸಕ್ತಿಯ ವ್ಯಾಖ್ಯಾನ. ಭಾರತದ ಮೂಲ ಸೌಕರ್ಯ ಯೋಜನೆಗಳು, ಗಣಿಗಾರಿಕೆ ಅಥವಾ ಅಭಿವೃದ್ಧಿ ಯೋಜನೆಗಳ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೆ ವಿದೇಶಿ ಫಂಡ್ ಬಳಸೋದನ್ನ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಅಂತ ಪರಿಗಣಿಸಿ ತಕ್ಷಣವೇ ಲೈಸೆನ್ಸ್ ರದ್ದುಗೊಳಿಸೋ ಅಧಿಕಾರ ಸರ್ಕಾರಕ್ಕೆ ಸಿಗುತ್ತೆ. ಇನ್ನು ಪಾಲುದಾರರಿಗೆ ತಡೆ ಅಂತ ಅಂದ್ರೆ ಇಲ್ಲಿ ವಿದೇಶಿ ಅನುದಾನ ಪಡೆಯುವಂತಹ NGOಗಳು ಆ ಹಣದಿಂದ ಸ್ಥಳೀಯ ಮಟ್ಟದ ಸಣ್ಣ ಸಂಘಟನೆಗಳಿಗೆ ಸಬ್ ಗ್ರಾಂಟ್ ನೀಡೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸರ್ಕಾರ ಈ ಮಟ್ಟದ ಕಠಿಣ ಕ್ರಮಗಳಿಗೆ ಮುಂದಾಗ್ತಾ ಇರೋದಕ್ಕೇನೆ ತನ್ನದೇ ಆದ ಬಲವಾದ ಕಾರಣಗಳನ್ನು ಕೊಡ್ತಾ ಇದೆ. ಸರ್ಕಾರದ ಬೆಂಬಲಿಗರು ಮತ್ತು ಆಡಳಿತ ಪಕ್ಷದ ಪ್ರಕಾರ ರಾಷ್ಟ್ರೀಯ ಭದ್ರತೆ ಅಂದ್ರೆ ಇಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಅನೇಕ ವಿದೇಶಿ ಸಂಸ್ಥೆಗಳು ಧರ್ಮ ಪ್ರಚಾರ, ಮತಾಂತರ ಹಾಗೆ ಭಾರತದ ಗಡಿ ಭಾಗಗಳಲ್ಲಿ ಆಂತರಿಕ ಅಶಾಂತಿ ಕ್ರಿಯೇಟ್ ಮಾಡೋದಕ್ಕೆ ಹಣ ರವಾನೆ ಮಾಡ್ತಾ ಇವೆ ಅನ್ನೋದು ಗೃಹ ಸಚಿವಾಲಯದ ಗಂಭೀರ ಆರೋಪ. ಹಾಗೆ ಆರ್ಥಿಕ ವಿಕಾಸಕ್ಕೆ ಇದು ಅಡ್ಡಿ ಮಾಡುತ್ತೆ ಅಂತ.
ದೇಶದ ಪ್ರಮುಖ ವಿದ್ಯುತ್ ಸ್ಥಾವರಗಳು, ಹೆದ್ದಾರಿಗಳು ಮತ್ತು ಹಸಿರು ಕ್ರಾಂತಿಯ ಯೋಜನೆಗಳ ವಿರುದ್ಧ ಪರಿಸರ ಸಂರಕ್ಷಣೆಯ ಹೆಸರಲ್ಲಿ ವಿದೇಶಿ ಫಂಡಿಂಗ್ ಪಡೆದು ಪ್ರತಿಭಟನೆಗಳನ್ನು ಪ್ರಾಯೋಜಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಹಾಗೆ ನಕಲಿ NGOಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂತ. ದೇಶದಲ್ಲಿ ಲಕ್ಷಾಂತರ NGOಗಳಿದ್ರೂ ಹಲವು ಸಂಸ್ಥೆಗಳು ಕೇವಲ ಕಾಗದದ ಮೇಲಷ್ಟೇ ಇರೋದು. ಇವುಗಳನ್ನು ಕಪ್ಪು ಹಣ ಬಿಳಿ ಮಾಡೋದಕ್ಕೆ, ಅಂದರೆ ಮನಿ ಲಾಂಡ್ರಿಂಗ್ ಮಾಡೋದಕ್ಕೆ ಬಳಸಲಾಗ್ತಾ ಇದೆ. ಸರ್ಕಾರದ ಪ್ರಕಾರ ನೈಜವಾಗಿ ಸಮಾಜ ಸೇವೆ ಮಾಡೋ NGOಗಳಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಬದಲಿಗೆ ದೇಶ ವಿರೋಧಿ ಚಟುವಟಿಕೆಗಳಿಗೆ ಹಣ ಬಳಕೆಯಾಗುವುದನ್ನು ತಡೆಯೋದು ಇದರ ಮುಖ್ಯ ಉದ್ದೇಶ. ಆದರೆ ನಾಣ್ಯದ ಇನ್ನೊಂದು ಮುಖ ಬೇರೆನೇ ಹೇಳುತ್ತೆ. ಈ ಬಿಲ್ ಸಂಸತ್ತಿನಲ್ಲಿ ಚರ್ಚೆ ಆಗ್ತಾ ಇರುವಾಗಲೇ ಸಿವಿಲ್ ಸೊಸೈಟಿ ಹಾಗೆ ವಿಪಕ್ಷಗಳು ತೀವ್ರ ಆಕ್ರೋಶ ಹೊರಹಾಕ್ತಾ ಇವೆ. ವಿಶೇಷವಾಗಿ ಮಿಜೋರಾಂ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸಂಸ್ಥೆಗಳು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇವೆ. NGOಗಳ ಮತ್ತು ವಿಪಕ್ಷಗಳ ಪ್ರಮುಖ ಆತಂಕಗಳು ಏನು ಇಲ್ಲಿ ಅಂತ ಹೇಳೋದಾದ್ರೆ, ಸಂಸ್ಥೆಗಳ ಕತ್ತು ಹಿಸುಕೋ ಯತ್ನ ಅಂತ ಹೇಳ್ತಾ ಇರೋದು. ಅಂದ್ರೆ ಆಡಳಿತಾತ್ಮಕ ವೆಚ್ಚದ ಮಿತಿಯನ್ನ 10% ಇಳಿಸಿಬಿಟ್ರೆ ನೌಕರರಿಗೆ ಸಂಬಳ ಕೊಡೋದಕ್ಕೆ ಹಾಗೆ ನುರಿತ ತಜ್ಞರನ್ನ ಕೆಲಸಕ್ಕೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಸಣ್ಣ ಸಣ್ಣ NGOಗಳು ಮುಚ್ಚಿ ಹೋಗುತ್ತವೆ ಅಂತ. ಈಶಾನ್ಯ ರಾಜ್ಯಗಳ ಮೇಲಿನ ಪರಿಣಾಮ ಏನು ಅಂದ್ರೆ, ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯದಂತಹ ರಾಜ್ಯಗಳಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ಪ್ರಮುಖ ಚರ್ಚ್ಗಳು ಮತ್ತೆ ಅನುದಾನಿತ NGOಗಳು ದೊಡ್ಡ ಪಾತ್ರ ನಿರ್ವಹಿಸ್ತಾ ಇವೆ. ಈ ನಿಯಮಗಳಿಂದ ಅಲ್ಲಿನ ಬಡ ಜನರಿಗೆ ಸಿಗ್ತಾ ಇದ್ದ ನೆರವು ನಿಂತು ಹೋಗಬಹುದು ಅನ್ನೋ ಆತಂಕ. ಇನ್ನು ಸರ್ಕಾರದ ಮಿತಿ ಮೀರಿದ ಅಧಿಕಾರ ಅಂತ ಬಂದಾಗ ರಾಷ್ಟ್ರೀಯ ಹಿತಾಸಕ್ತಿ ಅನ್ನೋ ಪದವನ್ನ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿಲ್ಲ. ಇದರಿಂದ ಸರ್ಕಾರದ ನೀತಿಗಳನ್ನ ವಿಮರ್ಶೆ ಮಾಡುವ ಅಥವಾ ಪರಿಸರ ನಾಶವನ್ನ ಪ್ರಶ್ನಿಸೋ NGOಗಳ ಲೈಸೆನ್ಸ್ ಅನ್ನ ರಾಜಕೀಯ ದ್ವೇಷದಿಂದ ರದ್ದುಗೊಳಿಸೋ ಅಪಾಯ ಇದೆ. ಇನ್ನು ಡೆಮಾಕ್ರೆಟಿಕ್ ಸ್ಪೇಸ್ ಕುಗ್ಗುತ್ತೆ ಅಂತ. ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಸಿವಿಲ್ ಸೊಸೈಟಿ ಅನ್ನೋದು ವಾಚ್ ಡಾಗ್ ಇದ್ದ ಹಾಗೆ. NGOಗಳ ಕತ್ತು ಹಿಸುಕಿ ಬಿಟ್ರೆ ಸರ್ಕಾರದ ತಪ್ಪುಗಳನ್ನ ಪ್ರಶ್ನೆ ಮಾಡೋರೇ ಇಲ್ಲದಂತಾಗುತ್ತೆ. ಇನ್ನು ರಾಜಕೀಯ ತಂತ್ರದ ವಿಷಯಕ್ಕೆ ಬಂದ್ರೆ, ಮೋದಿ ನೇತೃತ್ವದ NDA ಸರ್ಕಾರ ಸಮ್ಮಿಶ್ರ ಸರ್ಕಾರ ಆಗಿದ್ರೂ ತನ್ನ ಹಿಂದುತ್ವ ಮತ್ತು ರಾಷ್ಟ್ರೀಯ ಭದ್ರತೆಯ ಅಜೆಂಡಾದಲ್ಲಿ ಹಿಂದೆ ಸರಿತಾ ಇಲ್ಲ ಅನ್ನೋದಕ್ಕೆ ಈ ಬಿಲ್ ಸಾಕ್ಷಿ ಅನ್ನೋ ಥರ ಇದೆ. ವಿಪಕ್ಷಗಳು ದೇಶಾದ್ಯಂತ ಪ್ರತಿಭಟನೆ ಮಾಡಿ ಬಿಲ್ ತಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಸರ್ಕಾರ ತನ್ನ ಪ್ರಮುಖ ಬಿಲ್ಗಳನ್ನು ಪಾಸ್ ಮಾಡಿಕೊಳ್ಳುವಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ. ಇಲ್ಲಿ ಅಕ್ರಮ ಮತಾಂತರ ಹಾಗೆ ಅಶಾಂತಿಗೆ ತಡೆ ಹಾಕೋ ಪ್ರಯತ್ನ ಅಂತ ಹೇಳ್ಬೋದು. ದೇಶದ ಗಡಿಭಾಗಗಳಲ್ಲಿ, ಬುಡಕಟ್ಟು ಪ್ರದೇಶಗಳಲ್ಲಿ ಅಥವಾ ಹಿಂದುಳಿದ ಭಾಗಗಳಲ್ಲಿ ವಿದೇಶಿ ಹಣವನ್ನು ಬಳಸಿಕೊಂಡು ನಡೆಯೋ ಅಕ್ರಮ ಮತಾಂತರ, ಧಾರ್ಮಿಕ ಚಟುವಟಿಕೆಗಳು ಹಾಗೆ ಸಾಂಸ್ಕೃತಿಕ ಅಸಮತೋಲನ ಸೃಷ್ಟಿ ಮಾಡೋ ಪ್ರಯತ್ನಗಳಿಗೆ ತಡೆ ಬೀಳುತ್ತೆ ಅನ್ನೋದು ಸರ್ಕಾರದ ವಾದ. ಹಾಗೆ ಭಯೋತ್ಪಾದನೆ ಮತ್ತು ಉಗ್ರವಾದದ ಫಂಡಿಂಗ್ ನಿಯಂತ್ರಣವಾಗುತ್ತೆ ಅಂತ. ಶೆಲ್ ಕಂಪನಿಗಳು ಅಥವಾ ನಕಲಿ NGOಗಳ ಮೂಲಕ ಭಯೋತ್ಪಾದಕರಿಗೆ, ದೇಶ ವಿರೋಧಿ ಸಂಘಟನೆಗಳಿಗೆ ಅಥವಾ ಶಸ್ತ್ರಸಜ್ಜಿತ ಗುಂಪುಗಳಿಗೆ ರಹಸ್ಯವಾಗಿ ತಲುಪ್ತಾ ಇದ್ದ ವಿದೇಶಿ ಕಪ್ಪು ಹಣದ ಜಾಲ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಅಂತ. ಹಾಗೆ ದೇಶದ ಮೂಲ ಸೌಕರ್ಯ ಮತ್ತು ಆರ್ಥಿಕ ವಿಕಾಸಕ್ಕೆ ರಕ್ಷಣೆ ಅಂತ ಬಂದಾಗ ಇಲ್ಲಿ ಅಭಿವೃದ್ಧಿ ಯೋಜನೆಗಳ ಮೇಲಿನ ಪ್ರಾಯೋಜಿತ ಪ್ರತಿಭಟನೆಗಳಿಗೆ ಬ್ರೇಕ್ ಹಾಕಿದ ಹಾಗೆ. ಭಾರತದಲ್ಲಿ ಜಲವಿದ್ಯುತ್ ಯೋಜನೆಗಳು, ಗಣಿಗಾರಿಕೆ, ಬಂದರುಗಳು, ಹೆದ್ದಾರಿಗಳು ಅಥವಾ ಪರಮಾಣು ಸ್ಥಾವರಗಳಂತಹ ಬೃಹತ್ ಯೋಜನೆಗಳು ಬಂದಾಗ ಪರಿಸರ ಸಂರಕ್ಷಣೆ ಹೆಸರಲ್ಲಿ ಕೆಲವು NGOಗಳು ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳುತ್ತವೆ. ಇವುಗಳ ಪೈಕಿ ಅನೇಕ ಪ್ರತಿಭಟನೆಗಳಿಗೆ ವಿದೇಶಗಳಿಂದ ಕದ್ದು ಮುಚ್ಚಿ ಹಣ ಹರಿತಾ ಇತ್ತು ಎನ್ನಲಾಗಿದೆ. ಕಾಯ್ದೆ ಏನಾದರೂ ಬಿಗಿಯಾದರೆ ಇಂತಹ ಅಭಿವೃದ್ಧಿ ವಿರೋಧಿ ಪ್ರತಿಭಟನೆಗಳಿಗೆ ಕಟ್ಟು ಬೀಳುತ್ತೆ ಅಂತ. ಇನ್ನು ಪಾರದರ್ಶಕತೆ ಹಾಗೆ ಹಣಕಾಸಿನ ಶಿಸ್ತು ಇಲ್ಲಿ ಫಾಲೋ ಮಾಡಿದ ಹಾಗೆ ಅಂತ. ಇಲ್ಲಿ ಪ್ರತಿಯೊಂದು ಪೈಸೆ ಕೂಡ ಟ್ರ್ಯಾಕ್ ಆಗುತ್ತೆ. ಈ ಹೊಸ ನಿಯಮದ ಪ್ರಕಾರ ವಿದೇಶಿ ಫಂಡ್ ಪಡೆಯೋ NGOಗಳು ದೆಹಲಿಯ SBI ಮುಖ್ಯ ಶಾಖೆಯಲ್ಲೇ ಖಾತೆ ಹೊಂದಿರಬೇಕು. ಹಾಗೆ ಕೃತಕ ಬುದ್ಧಿಮತ್ತೆ ಡಿಜಿಟಲ್ ಪೋರ್ಟಲ್ಗಳ ಮೂಲಕ ಲೆಕ್ಕ ಕೊಡಬೇಕು. ಇದರಿಂದ ಹಣ ಎಲ್ಲಿಂದ ಬಂತು, ಯಾರಿಗೆ ಹೋಯ್ತು ಅನ್ನೋ ನೈಜ ಸಮಯದ ಮಾಹಿತಿ ಗೃಹ ಸಚಿವಾಲಯಕ್ಕೆ ಸಿಗುತ್ತೆ ಅನ್ನೋದು. ಹಾಗೆ ಕಪ್ಪು ಹಣ ಬಿಳಿ ಮಾಡೋದಕ್ಕೆ ತಡೆ ಮಾಡಿದ ರೀತಿಯಲ್ಲಿ ಆಗತ್ತೆ ಅಂತ. ಅಂದರೆ ಇಲ್ಲಿ ಸಮಾಜ ಸೇವೆ ಹೆಸರಲ್ಲಿ ಬರೋ ವಿದೇಶಿ ಹಣವನ್ನು ರಿಯಲ್ ಎಸ್ಟೇಟ್, ಹವಾಲಾ ದಂಧೆ ಅಥವಾ ವೈಯಕ್ತಿಕ ಆಸ್ತಿ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದ ನಕಲಿ NGOಗಳ ಹಾವಳಿ ಮುಗಿಯುತ್ತೆ. ಹಾಗೆ ನೈಜ ಸೇವೆಯಲ್ಲಿ ತೊಡಗಿರೋ NGOಗಳಿಗೆ ಇದು ಅನುಕೂಲ ಆಗುತ್ತೆ ಅಂತ. ಈ ನಕಲಿ ಸಂಸ್ಥೆಗಳನ್ನು ವಜಾ ಮಾಡಿದರೆ ನೈಜ ಸಂಸ್ಥೆಗಳಿಗೆ ಮಾನ್ಯತೆ ಸಿಗುತ್ತೆ. ದೇಶದಲ್ಲಿ ಸಾವಿರಾರು ನಕಲಿ ಅಥವಾ ಕೇವಲ ಕಾಗದದ ಮೇಲಿರೋ NGOಗಳು ಬಂದ್ ಆಗೋದ್ರಿಂದ ನಿಜವಾಗ್ಲೂ ಬಡವರ ಹಾಗೆ ಶಿಕ್ಷಣದ ಮತ್ತೆ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋ ಸಂಸ್ಥೆಗಳಿಗೆ ಸರ್ಕಾರದಿಂದ ಮತ್ತು ಸಾರ್ವಜನಿಕರಿಂದ ಉತ್ತಮ ಗೌರವ ಹಾಗೆ ಬೆಂಬಲ ಸಿಗುತ್ತೆ ಅನ್ನೋದು. ಹಾಗೆ ಆಡಳಿತಾತ್ಮಕ ವೆಚ್ಚ ದುರ್ಬಳಕೆಗೆ ತಡೆ.
ವಿದೇಶಿ ಅನುದಾನದಲ್ಲಿ ಸಿಂಹಪಾಲು ಎನ್ಜಿಒಗಳ ಆಡಳಿತಾತ್ಮಕ ವೆಚ್ಚಗಳಿಗೆ, ಅಂದ್ರೆ ಸ್ಟಾಫ್ಗಳ ಸಂಬಳ, ಐಷಾರಾಮಿ ಆಫೀಸ್, ವಿದೇಶಿ ಪ್ರವಾಸ, ಈ ಥರದಕ್ಕೇನೆ ಪೋಲಾಗ್ತಾ ಇತ್ತು. ನೂತನ ನಿಯಮಗಳಿಂದ ಹಣದ ಬಹುಪಾಲು ಭಾಗ ನೇರವಾಗಿ ತಳಮಟ್ಟದ ಸಮಾಜ ಸೇವೆಗೆ ಅಥವಾ ಫಲಾನುಭವಿಗಳಿಗೆ ತಲುಪುತ್ತೆ ಅನ್ನೋದು ಪ್ರಜಾಪ್ರಭುತ್ವ ಹಾಗೆ ರಾಜಕೀಯ ಪವಿತ್ರತೆಯನ್ನ ಕಾಪಾಡಿದ ಹಾಗೆ. ಇಲ್ಲಿ ಇನ್ನೊಂದು ಅಂಶ ಅಂದ್ರೆ, ಇಲ್ಲಿ ವಿದೇಶಿ ಶಕ್ತಿಗಳ ಹಸ್ತಕ್ಷೇಪಕ್ಕೆ ತಡೆ ಹಾಕೋದ್ರಿಂದ ಭಾರತದ ಚುನಾವಣೆಗಳು, ರಾಜಕೀಯ ಪಕ್ಷಗಳ ಸಿದ್ಧಾಂತಗಳು ಹಾಗೂ ನೀತಿ ನಿಯಮಗಳ ರಚನೆಯಲ್ಲಿ ಹೊರದೇಶಗಳ ಪ್ರಭಾವ ಅಥವಾ ಹಸ್ತಕ್ಷೇಪ ಇಲ್ಲದಂತೆ ಮಾಡೋದಕ್ಕೆ FCRA ಅತ್ಯಂತ ಪ್ರಮುಖ ಆಯುಧ ಆಗಿದೆ. ಈ FCRA ಬಿಗಿಯಾಗೋದ್ರಿಂದ ಸಮಾಜ ಸೇವೆಯ ಮುಖವಾಡ ಧರಿಸಿ ದೇಶದ ಆಂತರಿಕ ಭದ್ರತೆ ಹಾಗೆ ಅಭಿವೃದ್ಧಿಗೆ ಧಕ್ಕೆ ತರ್ತಾ ಇದ್ದ ನಕಲಿ ಸಿವಿಲ್ ಸೊಸೈಟಿಗಳ ಕರಾಳ ಆಟಕ್ಕೆ ಫುಲ್ ಸ್ಟಾಪ್ ಅಂತೂ ಬೀಳುತ್ತೆ ಅನ್ನೋದು ಇದರ ಮುಖ್ಯ ಉದ್ದೇಶ. ಕೊನೆಯದಾಗಿ ಹೇಳೋದಾದ್ರೆ, ದೇಶದ ಭದ್ರತೆ ಮತ್ತು ಆಂತರಿಕ ಸಾರ್ವಭೌಮತ್ವವನ್ನ ಕಾಯ್ದುಕೊಳ್ಳುವುದು ಯಾವುದೇ ಸರ್ಕಾರದ ಮೊದಲ ಆದ್ಯತೆಯಾಗಿರಬೇಕು. ವಿದೇಶಿ ಹಣದ ದುರ್ಬಳಕೆಯಾಗದ ಹಾಗೆ ತಡೆಯೋದು ಖಂಡಿತವಾಗ್ಲೂ ಸ್ವಾಗತಾರ್ಹ. ಆದರೆ ಅದೇ ಸಮಯದಲ್ಲಿ ಪ್ರಾಮಾಣಿಕವಾಗಿ ಬಡವರ, ಶೋಷಿತರ ಹಾಗೆ ಪರಿಸರದ ಪರವಾಗಿ ಕೆಲಸ ಮಾಡ್ತಾ ಇರೋ ನೈಜ NGOಗಳ ಗಂಟಲು ಹಿಸುಕುವಂತಾಗಬಾರ್ದಲ್ವಾ? ಭದ್ರತೆ ಹಾಗೆ ಸಿವಿಲ್ ಸೊಸೈಟಿಯ ಸ್ವಾತಂತ್ರ್ಯ ಇವೆರಡರ ಮಧ್ಯೆ ಸರಿಯಾದ ಸಮತೋಲನ ಕಾಯ್ದುಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ಗಟ್ಟಿಯಾಗುವುದಕ್ಕೆ ಸಾಧ್ಯ. FCRA ತಿದ್ದುಪಡಿ ವಿಧೇಯಕ 2026 ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ದೇಶದ ಭದ್ರತೆಗೆ ಅಗತ್ಯವಾದ ಹೆಜ್ಜೆನಾ ಅಥವಾ ಸಿವಿಲ್ ಸೊಸೈಟಿಯನ್ನ ಕಂಟ್ರೋಲ್ ಮಾಡೋ ಪ್ರಯತ್ನನಾ? ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.